ಮಕ್ಕಳೇ, ಇವತ್ತು ನಾವು 10ನೇ ತರಗತಿಯ ಇಂಗ್ಲಿಷ್ ಪಠ್ಯದ 3ನೆಯ ಪಾಠವಾದಂತಹ ದ ಜೆಂಟಲ್ಮನ್ ಆಫ್ ರಿಯೋ ಆ್ಯಂಡ್ ಮೀಡಿಯೋ ಅನ್ನುವ ಪಾಠದ ಪ್ರಶ್ನೋತ್ತರಗಳನ್ನು ಗಮನಿಸೋಣ. ಬನ್ನಿ. ಕ್ವೆಶ್ಚನ್ ನಂಬರ್ 1. ಡಿಸ್ಕ್ರೈಬ್ ದ ಓಲ್ಡ್ ಮ್ಯಾನ್ಸ್ ಪ್ರಾಪರ್ಟಿ. ಆ ಹಿರಿಯ ವ್ಯಕ್ತಿಯ ಅಂದರೆ ಡಾನ್ ಅನ್ಸಲ್ಮೋನ ಆಸ್ತಿಯ ಬಗ್ಗೆ ಬರೆಯಿರಿ ಅಂತ ಇದೆ. The old man's house was small, wretched but quaint. The old man's house, ಆತನ ಮನೆ ಹೇಗಿತ್ತು? It was small, ಸಣ್ಣದಾಗಿತ್ತು. Wretched ಅಂದರೆ ಅನ್ಪ್ಲೆಸೆಂಟ್. ಅನ್ಪ್ಲೆಸೆಂಟ್ ಅಂದರೆ ತುಂಬ ಸಂತೋಷ ಕೊಡುವಂಥದ್ದಲ್ಲ. ಬಟ್ ಕ್ವಾಯಿಂಟ್ ಅಂದರೆ ಅದರದ್ದೇ ಆದಂತಹ ರೀತಿಯಲ್ಲಿ ಅದು ಆಕರ್ಷಕವಾಗಿತ್ತು ಅನ್ನುವಂಥದ್ದನ್ನು ಕೂಡ ಹೇಳ್ತಾರೆ. ಓಲ್ಡ್ ಫ್ಯಾಷನ್ಡ್, ಹಳೆಯ ಮಾದರಿಯ ಮನೆ, ಓಲ್ಡ್ ಫ್ಯಾಷನ್ಡ್. His orchard was gnarled and beautiful. ಆತನ ತೋಟ ಹೇಗಿತ್ತು ಅಂತ ಹೇಳಿದರೆ, gnarled, ಗಂಟು ಗಂಟಾಗಿ ಬೆಳೆದಂತಹ ಮರಗಳಿಂದ ಕೂಡಿತ್ತು ಮತ್ತು ಅದು ಚಂದ ಇತ್ತು. The little creek, a little creek ran through his land. ಅವನ ಆಸ್ತಿಯ ಮೂಲಕ, ಅವನ ಜಮೀನಿನ ಮೂಲಕ ಒಂದು ಸಣ್ಣ ತೊರೆ ಹರಿಯುತ್ತಾ ಇತ್ತು. ನೆಕ್ಸ್ಟ್ ಕ್ವೆಶನ್ ನಂಬರ್ 2. ವೇರ್ ಡಿಡ್ ಡಾನ್ ಅನ್ಸಲ್ಮೋ ಲಿವ್? ಎಲ್ಲಿ ಆತ ವಾಸಿಸ್ತಿದ್ದ? ವಾಟ್ ವರ್ಕ್ ಡಿಡ್ ಹಿ ಡೂ? ವಾಟ್ ವರ್ಕ್, ಏನು ಕೆಲಸ ಮಾಡ್ತಾ ಇದ್ದ ಅಂತ ಅರ್ಥ. ಡಾನ್ ಅನ್ಸಲ್ಮೋ ಲಿವ್ಡ್ ಇನ್ ಎ ಸ್ಮಾಲ್ ಕ್ವಾಯಿಂಟ್ ಹೌಸ್ ಇನ್ ರಿಯೋ ಆ್ಯಂಡ್ ಮೀಡಿಯೋ. ರಿಯೋ ಆ್ಯಂಡ್ ಮೀಡಿಯೋ ಅನ್ನುವುದು ಒಂದು ಊರಿನ ಹೆಸರು. ಅಲ್ಲಿ ಒಂದು ಸಣ್ಣ ಮನೆಯಲ್ಲಿ, ಆಕರ್ಷಕವಾದಂಥ ಹಳೆಯ ಮಾದರಿಯ ಮನೆಯಲ್ಲಿ ಆತ ವಾಸಿಸ್ತಾ ಇದ್ದ. ಲಿವ್ಡ್ ಇನ್ ಎ ಸ್ಮಾಲ್ ಕ್ವಾಯಿಂಟ್ ಹೌಸ್ ಇನ್ ರಿಯೋ ಆ್ಯಂಡ್ ಮೀಡಿಯೋ. ಹಿ ಟಿಲ್ಡ್ ದ ಲ್ಯಾಂಡ್. ವಾಟ್ ವರ್ಕ್ ಡಿಡ್ ಹಿ ಡೂ? ಹಿ ಟಿಲ್ಡ್ ದ ಲ್ಯಾಂಡ್, ಭೂಮಿಯನ್ನು ಉಳುಮೆ ಮಾಡ್ತಾ ಇದ್ದ. ಬಿಲಾಂಗಿಂಗ್ ಟು ಹಿಸ್ ಆ್ಯನ್ಸಿಸ್ಟರ್ಸ್ ಅಂದರೆ ತನ್ನ ಪೂರ್ವಜರಿಗೆ ಸೇರಿದಂತಹ ಭೂಮಿಯನ್ನು ಆತ ಉಳುಮೆ ಮಾಡ್ತಾ ಇದ್ದ, ಅಂದರೆ ಕೃಷಿಕನಾಗಿದ್ದ ಆತ. ಹಿ ವಾಸ್ ಎ ಫಾರ್ಮರ್. ನೆಕ್ಸ್ಟ್ ಕ್ವೆಶನ್ ನಂಬರ್ 3. ಎಕ್ಸ್ಪ್ಲೇನ್ ಬ್ರೀಫ್ಲಿ ದ ಅಪಿಯರೆನ್ಸ್ ಆ್ಯಂಡ್ ಮ್ಯಾನರ್ಸ್ ಆಫ್ ಡಾನ್ ಅನ್ಸಲ್ಮೋ. ಬ್ರೀಫ್ಲಿ, ಸಂಕ್ಷಿಪ್ತವಾಗಿ ಎಕ್ಸ್ಪ್ಲೈನ್, ವಿವರಿಸಬೇಕು ನೀವು. ಏನು? ಅಪಿಯರೆನ್ಸ್ ಆ್ಯಂಡ್ ಮ್ಯಾನರ್ಸ್ ಆಫ್ ಡಾನ್ ಅನ್ಸಲ್ಮೋ. ಡಾನ್ ಅನ್ಸಲ್ಮೋನ ಚೆಹರೆ ಹೇಗಿತ್ತು, ಆತ ನೋಡುವಾಗ ಹೇಗಿದ್ದ. ಆ್ಯಂಡ್ ಮ್ಯಾನರ್ಸ್, ಆತನ ಕ್ರಮಗಳು, ನಡೆ ನುಡಿಗಳು ಹೇಗಿದ್ದವು ಅನ್ನುವಂಥದ್ದನ್ನು ನಾವು ವಿವರಿಸಬೇಕಾಗ್ತದೆ ಇಲ್ಲಿ. ಡಾನ್ ಅನ್ಸಲ್ಮೋ ವೋರ್, ವೇರ್ ಅನ್ನೋದರ ಪಾಸ್ಟ್ ಟೆನ್ಸ್, WEAR. ವೇರ್ ಅಂದರೆ ಧರಿಸು, ವೋರ್ ಅಂದರೆ ಧರಿಸಿದ, ಧರಿಸಿದ್ದ ಅಂತಲೂ ಅರ್ಥ ಮಾಡ್ಕೊಳ್ಬೋದು ಇಲ್ಲಿ. ಡಾನ್ ಅನ್ಸಲ್ಮೋ ವೋರ್ ಆ್ಯನ್ ಓಲ್ಡ್ ಗ್ರೀನ್ ಫೇಡೆಡ್ ಕೋಟ್. 3 ಪದಗಳಿದ್ದಾವೆ, ಓಲ್ಡ್, ಗ್ರೀನ್ ಆ್ಯಂಡ್ ಫೇಡೆಡ್ ಕೋಟ್. ಇವೆಲ್ಲವೂ ಅಜೆಕ್ಟಿವ್ಸ್. ಕೋಟ್ ನಿಮಗೆ ಗೊತ್ತಿದೆ. ಆ ಕೋಟ್ ಹೇಗಿತ್ತು? ಹಳೆಯದಾಗಿತ್ತು, ಹಸಿರು ಬಣ್ಣದ್ದಾಗಿತ್ತು. ಆ್ಯಂಡ್ ಫೇಡೆಡ್, ಮಸುಕಾಗಿತ್ತದು, ತುಂಬ ಹೊಸದೇನಲ್ಲ, ಹೊಸದೇನಲ್ಲ, ಹಳೆಯ ಕೋಟು, ಬಣ್ಣ ಕಳೆದುಕೊಂಡಿದೆ, ಬಣ್ಣ ಮಾಸಿದೆ ಅಂತ ಇಲ್ಲಿ ಹೇಳ್ತಾರೆ. ಹಿಸ್ ಗ್ಲೌಸ್ ಟೂ ವರ್ ಓಲ್ಡ್. ಅವನ ಗ್ಲೌಸ್ ಹೇಗಿತ್ತಪ್ಪ ಅಂತ ಹೇಳಿದರೆ ಅವುಗಳೂ ಕೂಡ, ಗ್ಲೌಸ್ ಟೂ ವರ್ ಓಲ್ಡ್ ಆ್ಯಂಡ್ ಟೋರ್ನ್. ಟೇರ್, TEAR ಅಂದರೆ ಹರಿದು ಹೋಗಿರುವುದು. ಟೋರ್ನ್ ಅಂದರೆ ಆ ರೀತಿ ಹರಿದು ಹೋಗಿದೆ ಅಂತಲೇ ಅರ್ಥ. ಓಲ್ಡ್ ಆ್ಯಂಡ್ ಟೋರ್ನ್, ಹಳೆಯ ಮತ್ತು ಹರಿದ. ಆ್ಯಂಡ್ ಹಿಸ್ ಫಿಂಗರ್ ಟಿಪ್ಸ್ ಶೋಡ್ ಥ್ರೂ ದೆಮ್. ಆತನ ಬೆರಳ ತುದಿಗಳು ಆ ಗ್ಲೌಸ್ನ ಮೂಲಕ ಕಾಣಿಸ್ತಾ ಇದ್ದವು, ಅಂದರೆ ಹರಿದದ್ರಿಂದ ಬೆರಳ ತುದಿಗಳು ಕಾಣಿಸ್ತಿದ್ದವು. ಆ್ಯಂಡ್ ಕ್ಯಾರಿಡ್ ಎ ಕೇನ್, ಒಂದು ಬೆತ್ತ ಅವನ ಕೈಯಲ್ಲಿರ್ತಿತ್ತು. ಕೇನ್ ಅಂದರೆ ಬೆತ್ತ. ವಿಚ್ ವಾಸ್ ದ ಸ್ಕೆಲಿಟನ್ ಆಫ್ ಎ ವೋರ್ನ್ ಔಟ್ ಅಂಬ್ರೆಲ್ಲಾ. ಅದು ಮರದ ಬೆತ್ತವಾಗಿರಲಿಲ್ಲ ಅಥವಾ ಕಬ್ಬಿಣದ ಬೆತ್ತವಾಗಿರಲಿಲ್ಲ. ಮತ್ತೇನಾಗಿತ್ತಪ್ಪ ಅದು? ಸ್ಕೆಲಿಟನ್ ಆಫ್ ಎ ವೋರ್ನ್ ಔಟ್ ಅಂಬ್ರೆಲ್ಲಾ, ಹರಿದು ಹೋದಂತಹ ಒಂದು ಛತ್ರಿ ಅಥವಾ ಕೊಡೆಯ ಸ್ಕೆಲಿಟನ್, ಅಸ್ಥಿಪಂಜರ ಅಂತ ಹೇಳ್ತಾರೆ. ಸ್ಕೆಲಿಟನ್ ಅಂದರೆ ಅಸ್ಥಿಪಂಜರ. ಬಟ್ಟೆಯನ್ನು ಹೊರತುಪಡಿಸಿದರೆ ಕೊಡೆ ಹೇಗಿರ್ಬೋದು ಅನ್ನೋದನ್ನು ಊಹಿಸಿಕೊಳ್ಳಿ. ಅದು ಆಗಿತ್ತು ಆತನ ಊರುಗೋಲು, ಕೇನ್. ವೆನ್ ಹಿ ಎಂಟರ್ಡ್ ದ ರೂಮ್ ಹಿ ವೌಡ್ ಟು ಆಲ್. ಈ ಮೇಲೆ ಹೇಳಿದ್ದೆಲ್ಲವೂ ಕೂಡ ಆತನ ಅಪಿಯರೆನ್ಸ್, ಆತ ಹೇಗೆ ಕಾಣ್ತಾ ಇದ್ದ,
ಅನ್ನೋದ್ರ ಬಗ್ಗೆ. ಆದರೆ ಈಗ ಇನ್ನೂ ನಾನು ಹೇಳುವಂತಹ ವಾಕ್ಯ, ಓದುವಂತಹ ವಾಕ್ಯ, ಅದು ಮ್ಯಾನರ್ಸ್ ಆಫ್ ಡಾನ್ ಅನ್ಸೆಲ್ಮೋ. ಮ್ಯಾನರ್ಸ್, ಆತನ ರೀತಿ ನೀತಿಗಳು ಹೇಗಿದ್ದವು, ನಡೆನುಡಿಗಳು ಹೇಗಿದ್ದವು. ವೆನ್ ಹಿ ಎಂಟರ್ಡ್ ದ ರೂಮ್. ಹಿ ಎಂಟರ್ಡ್ ದ ರೂಮ್ ಅಂದರೆ ಏನು? ಅವನು ಪ್ರವೇಶಿಸಿದ. ವೆನ್ ಹಿ ಎಂಟರ್ಡ್ ದ ರೂಮ್ ಅಂದರೆ ಆತ ರೂಮನ್ನು ಪ್ರವೇಶಿಸಿದಾಗ. ಹಿ ಬೋವ್ ಟು ಆಲ್. BOW ಅಂದರೆ ಬಾಗುವುದು, ತಲೆ ಬಾಗುವುದು, ನಮಸ್ಕರಿಸುವುದು ಅಂತಲೇ ಅರ್ಥ. ಹಿ ಬೋವ್ ಟು ಆಲ್ ಆ್ಯಂಡ್ ಸ್ಲೋಲಿ ರಿಮೂವ್ಡ್ ಹಿಸ್ ಹ್ಯಾಟ್ ಆ್ಯಂಡ್ ಗ್ಲೌಸ್. ವಾಟ್ ಡಿಡ್ ಹಿ ಡೂ ನೆಕ್ಸ್ಟ್? ಸ್ಲೋಲಿ, ನಿಧಾನವಾಗಿ, ರಿಮೂವ್ಡ್ ಹಿಸ್ ಹ್ಯಾಟ್ ಆ್ಯಂಡ್ ಗ್ಲೌಸ್. ಹ್ಯಾಟ್ ಟೋಪಿ ಮತ್ತು ಗ್ಲೌಸ್ ಕೈಗೆ ಹಾಕಿದಂತಹ ಗ್ಲೌಸನ್ನು ಕೂಡ ಆತ ನಿಧಾನಕ್ಕೆ ತೆಗೆಯುತ್ತಾನೆ. ನೆಕ್ಸ್ಟ್ ನಂಬರ್ 4. How did the old man greet the people who had been waiting for him? How did the old man, how ಅಂದರೆ ಹೇಗೆ, how did the old man greet the people? Greet ಅಂದರೆ ವಂದಿಸುವುದು, ಇಲ್ಲಿ ವಂದಿಸುವುದು ಅಂತ ಅರ್ಥ ಮಾಡ್ಕೊಳ್ಳಿ. The old man greet the people. How, ಹೇಗೆ ಆತ ಅಲ್ಲಿದ್ದಂತಹ ವ್ಯಕ್ತಿಗಳಿಗೆ ವಂದಿಸ್ತಾನೆ. Who had been, ಯಾರದು? They had been waiting for him. ಆತನಿಗಾಗಿ ಕಾಯ್ತಾ ಇದ್ದಂತಹ ಜನಗಳು. ದ ಓಲ್ಡ್ ಮ್ಯಾನ್ ವೋಡ್ ಟು ಆಲ್ ಆಫ್ ದೆಮ್ ಇನ್ ದ ರೂಮ್. ಎಲ್ಲರಿಗೂ ತಲೆಬಾಗಿ ವಂದಿಸ್ತಾನೆ. ಹಿ ದೆನ್ ರಿಮೂವ್ಡ್ ಹಿಸ್ ಹ್ಯಾಟ್ ಆ್ಯಂಡ್ ಗ್ಲೌಸ್ ಸ್ಲೋಲಿ ಆ್ಯಂಡ್ ಕೇರ್ಫುಲಿ. ರಿಮೂವಿಂಗ್ ಹ್ಯಾಟ್ ಅನ್ನುವಂಥದ್ದು ಗೌರವ ಸೂಚಿಸುವಂತಹ ಒಂದು ಜೆಸ್ಚರ್ ಕೂಡ ಆಗಿರ್ತದೆ ಅಂತ ನಮಗೆ ಗೊತ್ತಿದೆ. ಆದ್ದರಿಂದ ಹಿ ರಿಮೂವ್ಡ್ ಹಿಸ್ ಹ್ಯಾಟ್ ಅನ್ನುವಂಥದ್ದು ಆತನ ಮ್ಯಾನರ್ಸ್ಗೆ ಸಂಬಂಧಪಟ್ಟಂತಹ ಒಂದು ವಿವರಣೆ ಆಗಿರ್ತದೆ, ಮಾಹಿತಿಯಾಗಿರ್ತದೆ. ಜಾಗರೂಕತೆಯಿಂದ ನಿಧಾನವಾಗಿ ಹ್ಯಾಟ್ ಮತ್ತು ಗ್ಲೌಸನ್ನು ತೆಗೆದು ಬಿಡ್ತಾನೆ. ನೆಕ್ಸ್ಟ್ ಕ್ವೆಶನ್ ನಂಬರ್ 5. ವಾಟ್ ಡಿಡ್ ದ ಅಮೇರಿಕನ್ಸ್ ಸ್ಪೀಕ್ ಅಬೌಟ್ ವಿತ್ ಡಾನ್ ಅನ್ಸೆಲ್ಮೋ ಟು ಬ್ರೇಕ್ ದ ಐಸ್? ಟು ಬ್ರೇಕ್ ದ ಐಸ್ ಅಂದರೆ ಮೌನವನ್ನು ಮುರಿಯುವುದು ಅಂತ ಹೇಳಬಹುದು. ಮೌನ ಮುರಿಯುವುದು, ಹೇಗೆ ಪ್ರಾರಂಭ ಮಾಡುವುದು ಮಾತನಾಡುವುದಕ್ಕೆ ಅನ್ನೋದನ್ನೇ ಬ್ರೇಕಿಂಗ್ ದ ಐಸ್ ಅಂತ ಹೇಳ್ತಾರೆ. ವಾಟ್ ಡಿಡ್ ದ ಅಮೇರಿಕನ್ ಸ್ಪೀಕ್ ಅಬೌಟ್ ವಿತ್ ಡಾನ್ ಅನ್ಸೆಲ್ಮೋ? ಹೇಗೆ ಡಾನ್ ಅನ್ಸೆಲ್ಮೋನ ಜೊತೆ ಪ್ರಾರಂಭದಲ್ಲಿ ಏನು ಮಾತಾಡಿದರು ಅಮೇರಿಕನರು ಅಂತ ಪ್ರಶ್ನೆ. ದ ಅಮೇರಿಕನ್ಸ್ ಸ್ಪೋಕ್ ಅಬೌಟ್ ರೈನ್. ಮಳೆಯ ಬಗ್ಗೆ ಮಾತಾಡಿದರು. ಸ್ಪೀಕ್ ಅನ್ನೋದ್ರ ಪಾಸ್ಟ್ ಟೆನ್ಸ್. ಸ್ಪೋಕ್. ರೈನ್, ಮಳೆಯ ಬಗ್ಗೆ ಮಾತನಾಡಿದರು. ಡಾನ್ ಅನ್ಸೆಲ್ಮೋಸ್ ಫ್ಯಾಮಿಲಿ, ಆತನ ಕುಟುಂಬದ ಬಗ್ಗೆ ಮಾತನಾಡಿದರು. ಯಾವುದೇ ಒಂದು ಮಾತುಕತೆ ನೇರವಾದ ವಿಷಯದಿಂದಲೇ ಪ್ರಾರಂಭ ಆಗುವುದಿಲ್ಲ. ಮೊದಲಿಗೆ ಇತರ ಪ್ರಮುಖವಲ್ಲದಂತಹ ವಿಷಯಗಳನ್ನು ಮಾತಾಡಿ ಬಳಿಕ ಪ್ರಮುಖವಾದ ವಿಷಯಕ್ಕೆ ಪ್ರವೇಶ ಮಾಡ್ತಾರೆ. ಹಾಗೆ ಬ್ರೇಕಿಂಗ್ ದ ಐಸ್ ಅಂದರೆ ಇದೇ ಅರ್ಥದಲ್ಲಿ ನೀವು ತೆಗೆದುಕೊಳ್ಬೇಕು. ಸ್ಪೋಕ್ ಅಬೌಟ್ ರೈನ್ ಆ್ಯಂಡ್ ಫ್ಯಾಮಿಲಿ. ಡಾನ್ ಅನ್ಸೆಲ್ಮೋಸ್ ಫ್ಯಾಮಿಲಿ. ನೆಕ್ಸ್ಟ್ ಕ್ವೆಶನ್ ನಂಬರ್ 6. What did the Americans discover after the survey? What did the Americans do? They surveyed. They conducted a survey. ಅವರೊಂದು ಸರ್ವೆ ನಡೆಸಿದರು. What did they discover? ಏನು ಕಂಡು ಹಿಡಿದರು ಅಂತ. ಡಿಸ್ಕವರ್ ಅಂದರೆ ಕಂಡು ಹಿಡಿಯುವುದು. ಡಿಸ್ಕವರಿ ಅನ್ನುವ ಪದವನ್ನು ನೀವು ಕೇಳಿದ್ದೀರಿ, ಅದು ನಾಮಪದ ರೂಪ. ಡಿಸ್ಕವರ್ ಅನ್ನುವಂಥದ್ದು ಕ್ರಿಯಾಪದ ರೂಪ, ವರ್ಬ್. ಆಫ್ಟರ್ ದ ಸರ್ವೆ ನಡೆಸಿದ ಬಳಿಕ ಅವರಿಗೆ ಏನು ತಿಳಿಯಿತು ಅಥವಾ ಅವರು ಏನು ಕಂಡುಕೊಂಡ್ರು ಅಂತ. ಆಫ್ಟರ್ ದ ಸರ್ವೆ ದ ಅಮೇರಿಕನ್ಸ್ ಡಿಸ್ಕವರ್ಡ್ ದ್ಯಾಟ್ ಡಾನ್ ಅನ್ಸೆಲ್ಮೋ ಓನ್ಸ್ ಮೋರ್ ದ್ಯಾನ್ 8 acres ಆಫ್ ಲ್ಯಾಂಡ್. ಡಾನ್ ಅನ್ಸೆಲ್ಮೋ ತಿಳ್ಕೊಂಡದ್ದೇನು? ತನಗೆ 8 acres ಆಫ್ ಲ್ಯಾಂಡ್, 8 ಎಕರೆಗಳಷ್ಟು ಭೂಮಿ ಇದೆ, ಜಮೀನಿದೆ ಅಂತ ತಿಳ್ಕೊಂಡಿದ್ದ. ಅದರ ಅಮೇರಿಕನ್ಸ್ ಡಿಸ್ಕವರ್ಡ್ ದ್ಯಾಟ್ ಡಾನ್ ಅನ್ಸೆಲ್ಮೋ ಓನ್ಸ್, ಆತನಿಗೆ 8 ಎಕರೆ ಅಲ್ಲ ಅದಕ್ಕಿಂತಲೂ ಹೆಚ್ಚಿನ ಭೂಮಿ ಇದೆ, ಜಮೀನಿದೆ ಅಂತ ಹೇಳಿ ಅವರು ಕಂಡುಕೊಂಡರು ಸರ್ವೆ ಮಾಡಿದ ಬಳಿಕ. ವಿಚ್ ಎಕ್ಸ್ಟೆಂಡ್ಸ್ ಅಕ್ರಾಸ್ ದ ರಿವರ್. ನದಿಯ ಇನ್ನೊಂದು ಮಗ್ಗುಲಲ್ಲಿ ಕೂಡ, ಇನ್ನೊಂದು ದಡದಲ್ಲಿಯೂ ಈತನಿಗೆ ಭೂಮಿಯ ಮಾಲಕತ್ವ ಇದೆ ಅಂತ ಹೇಳಿ ಅವರು ಕಂಡುಕೊಂಡರು. ಎಕ್ಸ್ಟೆಂಡ್ ಅಂದರೆ ವಿಸ್ತರಿಸು ಅಂತ ಅರ್ಥ. ನದಿಯ ಇನ್ನೊಂದು ಬದಿಗೂ ಕೂಡ ಈತನ ಭೂಮಿ ವಿಸ್ತರಿಸಿದೆ ಅನ್ನೋದನ್ನು ಅವರು ಕಂಡುಕೊಂಡರು. ನೆಕ್ಸ್ಟ್, ದ ಸ್ಟೋರಿ ಟೆಲ್ಲರ್ ಆಫರ್ಡ್ ದ ಓಲ್ಡ್ ಮ್ಯಾನ್ ಆಲ್ಮೋಸ್ಟ್ ದ ಡಬಲ್ ಆಫ್ ವಾಟ್ ಹಿ ಹ್ಯಾಡ್ ಕೋಟೆಡ್ ಅರ್ಲಿಯರ್.
ವೈ. ವೈ ಅಂದರೆ ಏನಪ್ಪ? ವೈ ಅಂದರೆ ಯಾಕೆ ಅಂತ. ಏನು ಮಾಡಿದರು ಅವರು? ಸ್ಟೋರಿ ಟೆಲ್ಲರ್, ಈ ನಿರೂಪಕ, ಕಥೆಯ ನಿರೂಪಕ ಏನು ಮಾಡ್ತಾನೆ? ಆಫರ್ಡ್, ಒಂದು ಕೊಡುಗೆಯನ್ನು ಸಲ್ಲಿಸ್ತಾನೆ, ಕೊಡ್ತಾನೆ. ಆಲ್ಮೋಸ್ಟ್ ದ ಡಬಲ್ ಆಫ್ ವಾಟ್ ಹೀ ಹ್ಯಾಡ್ ಕೋಟೆಡ್ ಅರ್ಲಿಯರ್. ಅರ್ಲಿಯರ್ ಅಂದರೆ ಮೊದಲು, ಹೀ ಹ್ಯಾಡ್ ಕೋಟೆಡ್ ಅಂದರೆ ಅವನು ಹೇಳಿದಂತಹ ಮೊತ್ತ. ವಾಟ್ ಹೀ ಹ್ಯಾಡ್ ಕೋಟೆಡ್ ಅರ್ಲಿಯರ್, ಅವನು ಡಬಲ್ ಆಫ್ ವಾಟ್ ಹೀ ಹ್ಯಾಡ್ ಕೋಟೆಡ್ ಅರ್ಲಿಯರ್, ತಾನು ಮೊದಲು ಹೇಳಿದ ಮೊತ್ತಕ್ಕಿಂತ 2 ಪಟ್ಟು ಹಣವನ್ನು ಕೊಡುವುದಾಗಿ ಸ್ಟೋರಿ ಟೆಲ್ಲರ್ ಆಫರ್ಡ್, ಒಂದು ಕೊಡುಗೆಯನ್ನು ಮುಂದಿಡ್ತಾನೆ. ವೈ? ದ ಸ್ಟೋರಿ ಟೆಲ್ಲರ್ ಆಫರ್ಡ್ ದ ಓಲ್ಡ್ ಮ್ಯಾನ್ ಆಲ್ಮೋಸ್ಟ್ ದ ಡಬಲ್ ಆಫ್ ವಾಟ್ ಹಿ ಹ್ಯಾಡ್ ಕೋಟೆಡ್ ಅರ್ಲಿಯರ್. ಇದು ಪ್ರಶ್ನೆಯಲ್ಲಿರುವಂಥ ವಾಕ್ಯವೇ. ಬಿಕಾಸ್, ಯಾಕೆಂದರೆ, ಹೀ ಡಿಸ್ಕವರ್ಡ್ ದ್ಯಾಟ್, ಅವನು ಕಂಡುಹಿಡಿದ, ದ ಅಮೇರಿಕನ್ಸ್ ಡಿಸ್ಕವರ್ಡ್ ದ್ಯಾಟ್ ಅಂತಲೂ ಅಲ್ಲಿ ಬಳಸಬಹುದು. ಡಾನ್ ಅನ್ಸಲ್ಮೋ ಓನ್ಸ್ ಮೋರ್ ದ್ಯಾನ್ 8 acres ಆಫ್ ಲ್ಯಾಂಡ್ ವಿಚ್ ಎಕ್ಸ್ಟೆಂಡ್ಸ್ ಅಕ್ರಾಸ್ ದ ರಿವರ್. ಡಾನ್ ಅನ್ಸಲ್ಮೋ ಹೇಳಿದ ಹಾಗೆ 8 ಎಕರೆ ಮಾತ್ರವಲ್ಲ, ಸುಮಾರು ಅದರ 2 ಪಟ್ಟು ಭೂಮಿ ಆತನ ಮಾಲೀಕತ್ವದಲ್ಲಿ ಇದೆ ಅನ್ನೋದನ್ನು ಅವರು ಕಂಡುಕೊಳ್ತಾರೆ. ನದಿಯ ಇನ್ನೊಂದು ದಡದಲ್ಲಿಯೂ ಕೂಡ ಈತನಿಗೆ ಭೂಮಿ ಇದೆ ಅಂತ ಹೇಳಿ ಅವರು ಕಂಡುಕೊಳ್ತಾರೆ. ಆದ್ದರಿಂದ ಹೆಚ್ಚು ಹಣವನ್ನು, ಆಲ್ಮೋಸ್ಟ್ ಡಬಲ್, ದುಪ್ಪಟ್ಟು ಹಣವನ್ನು ಕೊಡುವುದಕ್ಕೆ ಅವರು ಸಿದ್ಧರಾಗ್ತಾರೆ. ನೆಕ್ಸ್ಟ್, ವಾಟ್ ವಾಸ್ ದ ರಿಯಾಕ್ಷನ್ ಆಫ್ ದ ಓಲ್ಡ್ ಮ್ಯಾನ್ ಟು ದ ಸ್ಟೋರಿ ಟೆಲ್ಲರ್ಸ್ ಆಫರ್. ಸ್ಟೋರಿ ಟೆಲ್ಲರ್ ಕೊಟ್ಟಂತಹ ಕೊಡುಗೆ, ಅದರ ಬಗ್ಗೆ ಈತನ ಪ್ರತಿಕ್ರಿಯೆ ಏನು? ದ ಓಲ್ಡ್ ಮ್ಯಾನ್, ಡಾನ್ ಅನ್ಸಲ್ಮೋ ಹೇಗೆ ಪ್ರತಿಕ್ರಿಯಿಸಿದ? ಆತ ದುಪ್ಪಟ್ಟು ಹಣವನ್ನು ಕೊಡ್ತೇವೆ ತಾವು ಅಂತ ಹೇಳಿದಾಗ ಹೇಗೆ ಪ್ರತಿಕ್ರಿಯಿಸಿದ? ದ ಓಲ್ಡ್ ಮ್ಯಾನ್ ಹಂಗ್ ಹಿಸ್ ಹೆಡ್ ಫಾರ್ ಎ ಮೊಮೆಂಟ್ ಇನ್ ಥಾಟ್. ತನ್ನ ತಲೆಯನ್ನು ಬಾಗಿಸಿ ಆತ ಯೋಚನೆ ಮಾಡ್ತಾನೆ, ಒಂದು ಕ್ಷಣ. ಮೊಮೆಂಟ್, ಫಾರ್ ಎ ಮೊಮೆಂಟ್ ಅಂದರೆ ಒಂದು ಕ್ಷಣದವರೆಗೆ ಆತ ಯೋಚನೆ ಮಾಡ್ತಾನೆ. ಸ್ಟುಡ್ ಅಪ್, ಆಮೇಲೆ ಎದ್ದು ನಿಲ್ತಾನೆ. ಆ್ಯಂಡ್ ಸ್ಟೇರ್ಡ್ ಎಟ್ ದ ಸ್ಟೋರಿ ಟೆಲ್ಲರ್ಸ್ ಆಫರ್. ಸ್ಟುಡ್ ಅಪ್ ಆ್ಯಂಡ್ ಸ್ಟೇರ್ಡ್ ಎಟ್ ದ ಸ್ಟೋರಿ ಟೆಲ್ಲರ್ಸ್ ಆಫರ್ ಅಂದರೆ ದಿಟ್ಟಿಸಿ ನೋಡ್ತಾನೆ ಸ್ಟೋರಿ ಟೆಲ್ಲರ್ನನ್ನು ಅಂತ ಹೇಳ್ತಾರೆ. ಟೆಕ್ಸ್ಟ್ ಪುಸ್ತಕದಲ್ಲಿ ಆತ ತನ್ನನ್ನು ಅವಮಾನಿಸಬಾರದು ಅಂತ ಹೇಳ್ತಾನೆ ಅನ್ನುವಂತಹ ವಿವರಣೆ ಇದೆ. ನೀವು ಟೆಕ್ಸ್ಟ್ ಪುಸ್ತಕವನ್ನೇ ಓದಿಕೊಳ್ಳಿ ಮಕ್ಕಳೇ, ಈ ಪ್ರಶ್ನೆಗೆ ಸಂಬಂಧಪಟ್ಟಂತೆ. ನೆಕ್ಸ್ಟ್ ಕ್ವೆಶನ್, ಆಫ್ಟರ್ ದ ಸರ್ವೆ ವೈ ಡಿಡ್ ದ ಅಮೆರಿಕನ್ಸ್ ಆಫರ್ ಡಬಲ್ ದ ಕೋಟೆಡ್ ಪ್ರೈಸ್ ಫಾರ್ ದ ಓಲ್ಡ್ ಮ್ಯಾನ್ಸ್ ಲ್ಯಾಂಡ್. ಇದು ಮೇಲಿನ ಪ್ರಶ್ನೆಗೆ ಏನು ಬರೆದಿದ್ದೀರೋ ಅದೇ ರೀತಿಯಾದಂತಹ ಉತ್ತರ. ದ ಸ್ಟೋರಿ ಟೆಲ್ಲರ್, ದ ಅಮೆರಿಕನ್ಸ್ ವರ್ ಗುಡ್ ಪೀಪಲ್, ಅವರು ಒಳ್ಳೆಯ ಜನರು. ಆ್ಯಂಡ್ ವೆನ್ ದೇ ಫೌಂಡ್ ದ್ಯಾಟ್ ಡಾನ್ ಅನ್ಸಲ್ಮೋ ಓನ್ಡ್ ಮೋರ್ ದ್ಯಾನ್ 8 acres ಆಫ್ ಲ್ಯಾಂಡ್, ಅವರಿಗೆ ತಿಳಿದು ಬಂದಾಗ, ಏನು ಅಂತ ತಿಳಿದು ಬಂದಾಗ, ದ್ಯಾಟ್ ಡಾನ್ ಅನ್ಸಲ್ಮೋ ಓನ್ಡ್ ಮೋರ್ ದ್ಯಾನ್ 8 acres, 8 ಎಕರೆಗಳಿಗಿಂತ ಹೆಚ್ಚು ಜಮೀನನ್ನು ಆತ ಹೊಂದಿದ್ದಾನೆ ಅನ್ನೋದು ತಿಳಿದುಕೊಂಡಾಗ, ದೇ ಆಫರ್ ಟು ಪೇ ಡಬಲ್ ದ ಪ್ರೈಸ್ ದೇ ಹ್ಯಾಡ್ ಕೋಟೆಡ್ ಅರ್ಲಿಯರ್. ಮೊದಲು ಎಷ್ಟು ಹೇಳಿದರು? $1,200 ಅಂತ ಓಲ್ಡ್ ಮ್ಯಾನ್ ಹೇಳಿದ ಬೆಲೆಯೂ ಅದೇ, ಅವರು ಒಪ್ಪಿಕೊಂಡಂತಹ ಬೆಲೆಯೂ ಕೂಡ ಅದೇ. ಆದರೆ ಈಗ ಹೆಚ್ಚು ಭೂಮಿ ಇದೆ ಅಂತ ತಿಳ್ಕೊಂಡಾಗ ಅವರು ಅದರ ದುಪ್ಪಟ್ಟು ಬೆಲೆಯನ್ನು ಕೊಡುವುದಕ್ಕೆ ಸಿದ್ಧರಾಗ್ತಾರೆ. ನೆಕ್ಸ್ಟ್, ವೈ ಡಿಡ್ ದ ಸ್ಟೋರಿ ಟೆಲ್ಲರ್ ಫೇಲ್ ಟು ಕನ್ವಿನ್ಸ್ ಡಾನ್ ಅನ್ಸಲ್ಮೋ ಟು ಆಕ್ಸೆಪ್ಟ್ ಮೋರ್ ಮನಿ. ಸ್ಟೋರಿ ಟೆಲ್ಲರ್ ಅಥವಾ ಅಮೆರಿಕನ್ನರು ದುಪ್ಪಟ್ಟು ಹಣ ಕೊಡುವುದಾಗಿ ಹೇಳ್ತಾರೆ, ಆದರೆ ಡಾನ್ ಅನ್ಸಲ್ಮೋ ಅದನ್ನು ಸ್ವೀಕರಿಸುವುದಕ್ಕೆ ಸಿದ್ಧನಾಗಲಿಲ್ಲ. ಹಿ ವಾಸ್ ನಾಟ್ ರೆಡಿ ಟು ಆಕ್ಸೆಪ್ಟ್ ಡಬಲ್ ದ ಅಮೌಂಟ್ ಹಿ ಹ್ಯಾಡ್ ಕೋಟೆಡ್ ಅರ್ಲಿಯರ್. Now, why did the storyteller fail to convince? He tried to convince Don Anselmo. Don Anselmoನನ್ನು ಅವನಿಗೆ ಮನವರಿಕೆ ಮಾಡಿಕೊಡುವುದಕ್ಕೆ ಸ್ಟೋರಿ ಟೆಲ್ಲರ್ ಪ್ರಯತ್ನಿಸ್ತಾನೆ, ಆದರೆ ಆ ಪ್ರಯತ್ನದಲ್ಲಿ ಆತ ವಿಫಲನಾಗ್ತಾನೆ ಅನ್ನೋದನ್ನು ನೀವು ಓದಿದ್ದೀರಿ. ದ ಸ್ಟೋರಿ ಟೆಲ್ಲರ್ failed to convince Don Anselmo to accept more money because Don Anselmo felt that he was insulted by the offer. ಹಾಗೆ ದುಪ್ಪಟ್ಟು ಹಣ ಕೊಡುತ್ತೇವೆ ಅಂತ ಹೇಳಿದ್ದೇ ತನಗೆ ಒಂದು ಅವಮಾನ. ಯಾಕೆಂದರೆ ತಾನು ಹೇಳಿದ ಬೆಲೆಗೆ ತಾನು ಮಾರಾಟ ಮಾಡುವುದಕ್ಕೆ ಸಿದ್ಧನಿರುವಂಥ ವ್ಯಕ್ತಿ ಆತ. he felt that, Don Anselmo felt that he was insulted by the offer. ಇನ್ಸಲ್ಟ್ ಅಂದರೆ ಅವಮಾನ.
ಕ್ರಿಯಾಪದವಾದಾಗ ಅವಮಾನಿಸು ಅಂತ ಆಗ್ತದೆ. ದುಪ್ಪಟ್ಟು ಹಣ ಕೊಡುವುದಾಗಿ ಹೇಳಿದಂತಹ ಅಮೆರಿಕನ್ನರು ತನ್ನನ್ನು ಇನ್ಸಲ್ಟ್ ಮಾಡ್ತಾ ಇದ್ದಾರೆ ಅಂತ ಆತನ ಭಾವನೆ. ಆದ್ದರಿಂದ ದ ಸ್ಟೋರಿ ಟೆಲ್ಲರ್ ಫೇಲ್ ಟು ಕನ್ವಿನ್ಸ್, ಮನವರಿಕೆ ಮಾಡಿಕೊಡುವುದಕ್ಕೆ, ಒಪ್ಪಿಕೊಳ್ಳುವುದಕ್ಕೆ, ಆ ಆಫರನ್ನು ಆತ ಒಪ್ಪಿಕೊಳ್ಳುವಂತೆ ಮಾಡುವುದಕ್ಕೆ ವಿಫಲನಾಗ್ತಾನೆ. ವೈ ಡು ಯು ಥಿಂಕ್ ದ ಅಮೆರಿಕನ್ಸ್ ವಾಂಟೆಡ್ ಟು ಬೈ ಡಾನ್ ಅನ್ಸೆಲ್ಮೋಸ್ ಲ್ಯಾಂಡ್? ಆತನ ಭೂಮಿಯನ್ನು ಖರೀದಿಸುವುದಕ್ಕೆ ಅಮೆರಿಕನ್ನರು ಯಾಕೆ ಆಸಕ್ತಿ ತೋರಿಸಿದರು, ಯಾಕೆ ಬಯಸಿದರು? ದ ಲಿಟಲ್ ಕ್ರೀಕ್ ರ್ಯಾನ್ ಥ್ರೂ ದ ಲ್ಯಾಂಡ್ ಆಫ್ ಡಾನ್ ಅನ್ಸೆಲ್ಮೋ. ಎ ಲಿಟಲ್ ಕ್ರೀಕ್ ಅನ್ನೋದು ಉತ್ತರಲ್ಲಿ ಪ್ರಾರಂಭದ ಶಬ್ದ ಆಗಿರಬೇಕಿತ್ತು. ದ ಲಿಟಲ್ ಕ್ರೀಕ್, ಎ ಲಿಟಲ್ ಕ್ರೀಕ್ ರ್ಯಾನ್ ಥ್ರೂ ದ ಲ್ಯಾಂಡ್ ಆಫ್ ಡಾನ್ ಅನ್ಸೆಲ್ಮೋ. ಡಾನ್ ಅನ್ಸೆಲ್ಮೋನ ಭೂಮಿಯ ಮಧ್ಯದಲ್ಲಿ ಒಂದು ಸಣ್ಣ ತೊರೆ ಹರಿತಾ ಇರ್ತಿತ್ತು. ಹಿಸ್ ಆರ್ಚರ್ಡ್ ವಾಸ್ ನಾಲ್ಡ್ ಆ್ಯಂಡ್ ಬ್ಯೂಟಿಫುಲ್. ಗಂಟು ಗಂಟಾದಂತಹ ಮರಗಳಿಂದ ಕೂಡಿದಂಥ ಆರ್ಚರ್ಡ್, ತೋಟ, ಅದು ಚೆಂದ ಇತ್ತು. ಸೊ ಟು ಲೀಡ್ ಎ ಹ್ಯಾಪಿ ಆ್ಯಂಡ್ ಪೀಸ್ಫುಲ್ ಲೈಫ್, ಇಂತಹ ಭೂಮಿಯಲ್ಲಿ ಚಂದದ ಒಂದು ಮನೆಯಲ್ಲಿ ಬದುಕುವುದಕ್ಕೆ, ವಾಸಿಸುವುದಕ್ಕೆ ಅವರು ಬಯಸಿದರು. ದ ಅಮೆರಿಕನ್ಸ್ ವಾಂಟೆಡ್ ಟು ಬೈ ಡಾನ್ ಅನ್ಸೆಲ್ಮೋ ಲ್ಯಾಂಡ್. ನೆಕ್ಸ್ಟ್ ಕ್ವೆಶನ್, ವೈ ಡಿಡ್ ದ ಸ್ಟೋರಿ ಟೆಲ್ಲರ್ ಸೇ ದ್ಯಾಟ್ ಅಮೆರಿಕನ್ಸ್, ಇಲ್ಲಿ ತಪ್ಪಿದೆ, ಬ್ಯೂನಾ ಜೆಂಟೆ ಅಂತ ಆಗಬೇಕು. ಟೆಕ್ಸ್ಟ್ ಪುಸ್ತಕ ನೋಡಿಕೊಳ್ಳಿ ಮತ್ತು ಈ ಪ್ರಶ್ನೆಯನ್ನು ಸರಿಯಾಗಿ ಓದಿಕೊಳ್ಳಿ. ಬ್ಯೂನಾ ಜೆಂಟೆ. ದ ಸ್ಟೋರಿ ಟೆಲ್ಲರ್ ಸೆಡ್ ದ್ಯಾಟ್ ದ ಅಮೆರಿಕನ್ಸ್ ವರ್ ಬ್ಯೂನಾ ಜೆಂಟೆ ಬಿಕಾಸ್ ದೇ ಡಿಡ್ ನಾಟ್ ವಾಂಟ್ ಟು ಚೀಟ್ ಡಾನ್ ಅನ್ಸೆಲ್ಮೋ. ಅಮೆರಿಕನ್ಸ್ ವರ್ ಬ್ಯೂನಾ ಜೆಂಟೆ. ಬ್ಯೂನಾ ಜೆಂಟೆ ಅಂದರೆ ಗುಡ್ ಪೀಪಲ್ ಅಂತಲೇ ಅರ್ಥ. ಅಮೆರಿಕನ್ನರನ್ನು ಸ್ಟೋರಿ ಟೆಲ್ಲರ್ ಹೀಗೆ ಹೇಳ್ತಾರೆ ಅಂತ ಹೇಳಿ ಇಲ್ಲಿ ಬರೆದಿದ್ದಾರೆ ಈ ಟಿಪ್ಪಣಿ ತಯಾರಿಸಿದವರು. ದೇ ಡಿಡ್ ನಾಟ್ ವಾಂಟ್ ಟು ಚೀಟ್ ಡಾನ್ ಅನ್ಸೆಲ್ಮೋ. ಚೀಟ್ ಅಂದರೆ ವಂಚಿಸುವುದು. ದೇ ಕೇಮ್ ಟು ನೋ ದ್ಯಾಟ್, ಅಮೇರಿಕನ್ಸ್ ಕೇಮ್ ಟು ನೋ ದ್ಯಾಟ್ ಡಾನ್ ಅನ್ಸೆಲ್ಮೋ possessed or owned more than 8 acres and the land extended across the river. ಇದನ್ನೆಲ್ಲ ಅವರು ಕಂಡುಕೊಂಡಿದ್ದಾರೆ. ಬಟ್ ಡಾನ್ ಅನ್ಸೆಲ್ಮೋ ಡಿಡ್ ನಾಟ್ ನೋ ದಿಸ್ ಫ್ಯಾಕ್ಟ್. ಅವನಿಗೆ ಗೊತ್ತಿತ್ತು ಅಂತ ಕೇಳಿದರೆ ಅವನಿಗೆ ಗೊತ್ತಿರಲಿಲ್ಲ. ಹಾಗೆ ಗೊತ್ತಿಲ್ಲದೇ ಇದ್ದದ್ರಿಂದ ಮೊದಲು ಹೇಳಿದಂಥ ಮೊತ್ತವನ್ನೇ ಪಾವತಿಸಿ ಅವರು ಭೂಮಿಯನ್ನು ಖರೀದಿಸಬಹುದಿತ್ತು. ಬಟ್ ಇಟ್ ವಾಸ್ ಲೈಕ್ ಚೀಟಿಂಗ್ ಫಾರ್ ದೆಮ್. ಅವರಿಗೆ ಅದು ಚೀಟಿಂಗ್ ಅಂತ ಅನ್ನಿಸಿರಬಹುದು. ಚೀಟಿಂಗ್ ಅಂದರೆ ವಂಚಿಸುವುದು, ಮೋಸ ಮಾಡುವುದು ಅಂತ. ದೇ ಡಿಡ್ ನಾಟ್ ವಾಂಟ್ ಟು ಚೀಟ್. ಆ ರೀತಿ ಮೋಸ ಮಾಡುವುದಕ್ಕೆ ಅವರು ಡಿಡ್ ನಾಟ್ ವಾಂಟ್, ಬಯಸಲಿಲ್ಲ. ಆ್ಯಂಡ್ ದೇ ವರ್ ವಿಲ್ಲಿಂಗ್ ಟು ಪೇ ಡಾನ್ ಅನ್ಸೆಲ್ಮೋ ಟ್ವೈಸ್ ದ ಮನಿ ಫಾರ್ ಹಿಸ್ ಲ್ಯಾಂಡ್. ಆತನ ಭೂಮಿಗೆ ದುಪ್ಪಟ್ಟು ಬೆಲೆ ಕೊಡುವುದಕ್ಕೆ ಅವರು ಸಿದ್ಧರಾದರು. ವೈ ಡು ಯು ಥಿಂಕ್ ಡಾನ್ ಅನ್ಸೆಲ್ಮೋ ಡಿಡ್ ನಾಟ್ ಸೆಲ್ ದ ಟ್ರೀಸ್ ಇನ್ ದ ಆರ್ಚರ್ಡ್? ಆರ್ಚರ್ಡ್ನಲ್ಲಿದ್ದಂತಹ ಮರಗಳನ್ನು ಆತ ಮಾರಾಟ ಮಾಡಲಿಲ್ಲ ಅಂತೆ ಡಾನ್ ಅನ್ಸೆಲ್ಮೋ. ಯಾಕೆ? ವೈ ಅಂದರೆ ಯಾಕೆ? ಡಾನ್ ಅನ್ಸೆಲ್ಮೋ ಪ್ಲಾಂಟೆಡ್ ಎ ಟ್ರೀ ಫಾರ್ ಎವ್ರಿ ನ್ಯೂ ಬಾರ್ನ್ ಚೈಲ್ಡ್ ಆ್ಯಂಡ್ ಸೊ ದ ಟ್ರೀಸ್ ಇನ್ ದ ಆರ್ಚರ್ಡ್ ಬಿಲಾಂಗ್ಸ್ ಟು ದ ಚಿಲ್ಡ್ರನ್ ಆಫ್ ರಿಯಾ ಅಂಡ್ ಮೇಡಿಯೋ. ಆತ ಒಂದು ವಿಶಿಷ್ಟವಾದಂತಹ ಸನ್ನಿವೇಶ ಎದುರಾದಾಗಲೆಲ್ಲ ಮರಗಳನ್ನು, ಗಿಡಗಳನ್ನು ನೆಡುವಂತಹ ಒಂದು ಕ್ರಮವನ್ನು ರೂಢಿಸಿಕೊಂಡಿದ್ದ ಡಾನ್ ಅನ್ಸೆಲ್ಮೋ. ಎ ಟ್ರೀ ಫಾರ್ ಎವ್ರಿ ಬಾರ್ನ್ ಚೈಲ್ಡ್. ಆ ಊರಿನಲ್ಲಿ ಹುಟ್ಟಿದಂತಹ ಪ್ರತಿಯೊಂದು ಮಗುವಿನ ಹೆಸರಿನಲ್ಲಿ ಆತ ಒಂದೊಂದು ಗಿಡವನ್ನು ನೆಡುತ್ತಿದ್ದ. ಆ್ಯಂಡ್ ಸೊ ದ ಟ್ರೀಸ್ ಇನ್ ದ ಆರ್ಚರ್ಡ್ ಬಿಲಾಂಗ್ ಟು ದ ಚಿಲ್ಡ್ರನ್ ಆಫ್ ರಿಯಾ ಅಂಡ್ ಮೇಡಿಯೋ. ಹಾಗಿದ್ರೆ ಆ ಮರಗಳು ಅವರ ಹೆಸರಿನಲ್ಲಿ ನೆಟ್ಟದ್ದರಿಂದ ಅವರಿಗೆ ಸೇರಿದ್ದು ಅಂತ ಹೇಳಿ ಆತನ ಭಾವನೆ, ಆತನ ನಂಬಿಕೆ, ಡಾನ್ ಅನ್ಸೆಲ್ಮೋನ ನಂಬಿಕೆ. ಅದು ಯಾರಿಗೆ ಸೇರಿದ್ದು? ಚಿಲ್ಡ್ರನ್ ಆಫ್ ರಿಯಾ ಅಂಡ್ ಮೇಡಿಯೋ. ರಿಯಾ ಅಂಡ್ ಮೇಡಿಯೋದ ಊರಿನ ಮಕ್ಕಳಿಗೆ. ಹೆನ್ಸ್ ಡಾನ್ ಅನ್ಸೆಲ್ಮೋ ಕುಡ್ ಸೆಲ್ ಓನ್ಲಿ ದ ಆರ್ಚರ್ಡ್ ಬಟ್ ನಾಟ್ ದ ಟ್ರೀಸ್ ಇನ್ ದ ಆರ್ಚರ್ಡ್. ಆತ ತೋಟವನ್ನು ಮಾರಾಟ ಮಾಡಿದ, ಆದರೆ ಅಲ್ಲಿದ್ದಂಥ ಮರಗಳನ್ನು ಮಾರಾಟ ಮಾಡಲಿಕ್ಕೆ ಆಗುವುದಿಲ್ಲ ಅಂತ ಹೇಳ್ತಾನೆ. ಹೌ ಡು ಯು ಸೇ, ನೆಕ್ಸ್ಟ್ ಕ್ವೆಶನ್, ಹೌ ಡು ಯು ಸೇ, ಹೇಗೆ ಹೇಳ್ತೀರಿ ನೀವು? ಹೌ, ಹೇಗೆ? ಹೌ ಡು ಯು ಸೇ ದ್ಯಾಟ್ ಡಾನ್ ಅನ್ಸೆಲ್ಮೋ ವಾಸ್ ಜನರಸ್? ಆತ ಕೂಡ ಉದಾರಿಯಾಗಿದ್ದ. ಜನರಸ್ ಅಂದರೆ ಉದಾರಿಯಾಗಿದ್ದ, ಕೃಪಣ ಅಲ್ಲ, ಉದಾರಿಯಾಗಿದ್ದ. ಹೇಗೆ ಹೇಳ್ತೀರಿ? ಡಾನ್ ಅನ್ಸೆಲ್ಮೋ ವಾಸ್ ಜನರಸ್ ಬಿಕಾಸ್ he was a man of principles,
He refused to take the extra money offered by the Americans for his land. What did the Americans do? ಏನು ಮಾಡಿದರು ಅಮೇರಿಕನ್ನರು? ಒಂದು ಸರ್ವೆ ನಡೆಸಿದ ಬಳಿಕ ಭೂಮಿ ಆತ ಹೇಳಿದ್ದಕ್ಕಿಂತ ಹೆಚ್ಚಿದೆ, ಆದ್ದರಿಂದ ತಾವು ಹೆಚ್ಚು ಹಣ ಕೊಡುವುದಕ್ಕೆ ಸಿದ್ಧರಾದರು. ಬಟ್ ಹೀ ರೆಫ್ಯೂಸ್ ಟು ಟೇಕ್ ದ ಎಕ್ಸ್ಟ್ರಾ ಮನಿ. ಡಾನ್ ಅನ್ಸಲ್ಮೋ ತಗೊಂಡ? ಇಲ್ಲ. ಹೀ ರೆಫ್ಯೂಸ್ಡ್, ನಿರಾಕರಿಸಿದ, ಹೆಚ್ಚು ಹಣವನ್ನು ಪಡೆಯುವುದಕ್ಕೆ ನಿರಾಕರಿಸಿದ. ಯಾಕೆ? ಹಿ ವಾಸ್ ಎ ಮ್ಯಾನ್ ಆಫ್ ಪ್ರಿನ್ಸಿಪಲ್ಸ್. ಆತ ಒಬ್ಬ ಶಿಸ್ತಿನ ಮನುಷ್ಯ ಅಥವಾ ಕ್ರಮದ ಮನುಷ್ಯ, ತತ್ವಗಳನ್ನು ಗೌರವಿಸುವಂತಹ ಮನುಷ್ಯ ಅಂತ ಇಲ್ಲಿ ಹೇಳ್ತಾರೆ. ಸೊ ಹಿ ವಾಸ್ ಜನರಸ್. ಆ ರೀತಿಯಲ್ಲಿ ದುಪ್ಪಟ್ಟು ಹಣ ಬರಬಹುದಾಗಿದ್ದನ್ನು ನಿರಾಕರಿಸಿ ತಾನು ಮೊದಲು ಹೇಳಿದಷ್ಟನ್ನೇ ಸ್ವೀಕರಿಸಿದಂತಹ ಡಾನ್ ಅನ್ಸಲ್ಮೋ ವಾಸ್ ಜನರಸ್. ಅವನು ಉದಾರಿಯಾಗಿ ಕಂಡು ಬರ್ತಾನೆ. ವಾಟ್ ಡಿಡ್ ದ ಸ್ಟೋರಿ ಟೆಲ್ಲರ್ಸ್ ಫ್ರೆಂಡ್ಸ್ ಕಂಪ್ಲೇನ್? ನೆಕ್ಸ್ಟ್ ಕ್ವೆಶನ್ ಅದು. ಏನು? ವಾಟ್ ಕಂಪ್ಲೇನ್? ಕಂಪ್ಲೇಂಟ್ ನೀವು ಕೇಳಿದ್ದೀರಿ, ದೂರು. ಕಂಪ್ಲೇನ್ ಅಂದರೆ ದೂರುವುದು. ಹೂ ಕಂಪ್ಲೇಂಡ್? ಸ್ಟೋರಿ ಟೆಲ್ಲರ್ಸ್ ಫ್ರೆಂಡ್ಸ್ ಆರ್ ದ ಅಮೇರಿಕನ್ಸ್ ಹೂ ಬಾಟ್ ದ ಲ್ಯಾಂಡ್ ಆಫ್ ಡಾನ್ ಅನ್ಸಲ್ಮೋ. ಡಾನ್ ಅನ್ಸಲ್ಮೋನ ಭೂಮಿಯನ್ನು, ಜಮೀನನ್ನು ಖರೀದಿಸಿದಂತಹ ಸ್ಟೋರಿ ಟೆಲ್ಲರ್ಸ್ ಫ್ರೆಂಡ್ಸ್ ಏನು ಕಂಪ್ಲೇಂಟ್ ಮಾಡ್ತಾರೆ, ಹೇಗೆ ದೂರ್ತಾರೆ ಅವರು? ದ ಸ್ಟೋರಿ ಟೆಲ್ಲರ್ಸ್ ಫ್ರೆಂಡ್ಸ್ ಕಂಪ್ಲೇಂಟ್ ದ್ಯಾಟ್ the children of the village were overrunning the property purchased by them. What had they done? They had purchased the land from Don Anselmo. ಡಾನ್ ಅನ್ಸಲ್ಮೋನಿಂದ ಖರೀದಿಸಿದಂತಹ ಭೂಮಿಯಲ್ಲಿ, ಆರ್ಚರ್ಡ್ನಲ್ಲಿ, ಅಲ್ಲಿನ ಆ ಊರಿನ ಮಕ್ಕಳೆಲ್ಲರೂ ಬಂದು ಓವರ್ ರನ್ನಿಂಗ್ ಅಂದರೆ ಅಲ್ಲಿ ತುಂಬ ಓಡಾಟ ನಡೆಸ್ತಾ ಇದ್ದರು ಅಂತ ಅರ್ಥ ಮಾಡಿಕೊಳ್ಳಿ. ದ ಚಿಲ್ಡ್ರನ್ ಕೇಮ್ ಎವ್ರಿ ಡೇ. ಹೇಗೆ ಬರ್ತಾಯಿದ್ರು ಮಕ್ಕಳು? ಪ್ರತಿದಿನ ಬರ್ತಾಯಿದ್ರು. ಆ್ಯಂಡ್ ಪ್ಲೇಡ್ ಅಂಡರ್ ದ ಟ್ರೀಸ್ ಆ್ಯಂಡ್ ಟುಕ್ ಬ್ಲಾಸಮ್ಸ್. ಏನು ಮಾಡ್ತಾಯಿದ್ರು ಆ ಮಕ್ಕಳು? ಮರಗಳ ಬುಡದಲ್ಲಿ, ಅಡಿಯಲ್ಲಿ ಆಟ ಆಡ್ತಾಯಿದ್ರು. ಮಾತ್ರವಲ್ಲ, ಟುಕ್ ಬ್ಲಾಸಮ್ಸ್, ಹೂಗಳನ್ನು ಕೂಡ ಅವರು ಕೀಳ್ತಾ ಇದ್ದರು. ಇದು ಒಂದು ರೀತಿಯಲ್ಲಿ ಕಿರಿಕಿರಿ ಆಯಿತು ಅವರಿಗೆ ಮತ್ತು ಅವರು ಕಂಪ್ಲೇಂಟ್ ಮಾಡಿದರು. ಹೂ ಕಂಪ್ಲೇಂಡ್? ದ ಸ್ಟೋರಿ ಟೆಲ್ಲರ್ಸ್ ಫ್ರೆಂಡ್ಸ್ who bought the land complained. Question number 16. What changes did the Americans make to Don Anselmo's property? ತಾವು ತೆಗೆದುಕೊಂಡ ನಂತರ, ತಾವು ಖರೀದಿಸಿದ ನಂತರ ಭೂಮಿಯಲ್ಲಿ ಏನು ಬದಲಾವಣೆಗಳನ್ನು ಮಾಡಿದರು? ಅದೇ ಪ್ರಶ್ನೆಯನ್ನು ಇನ್ನೊಂದು ರೀತಿಯಲ್ಲಿ ಕೇಳ್ತಾ ಇದ್ದಾರೆ. ವಾಟ್ ವರ್ ದ ಚೇಂಜಸ್ ಮೇಡ್ ಆನ್ ದ ರಾಂಚ್ ಆಫ್ಟರ್ ಇಟ್ ವಾಸ್ ಸೋಲ್ಡ್? ರಾಂಚ್ ಅಂತ ಹೇಳಿದರೂ ಕೂಡ ಕೃಷಿ ಭೂಮಿ ಅಂತ ಅರ್ಥ ಮಾಡ್ಕೊಳ್ಳಿ. ದ ಅಮೇರಿಕನ್ಸ್ ರೀಪ್ಲಾಸ್ಟರ್ಡ್ ದ ಓಲ್ಡ್ ಹೌಸ್. ಆ ಮನೆ ಹಳತಾಗಿತ್ತು, ಅದಕ್ಕೆ ಮತ್ತೊಮ್ಮೆ ಗಾರೆ ಕೆಲಸವನ್ನು ಮಾಡಿಸ್ತಾರೆ, ಸಾರಣೆ ಮಾಡಿಸ್ತಾರೆ. ರೀಪ್ಲಾಸ್ಟರ್ಡ್ ದ ಓಲ್ಡ್ ಹೌಸ್. ಪ್ಲಾಸ್ಟ್ರಿಂಗ್ ಅಂತ ಹೇಳಿದರೆ ಸಾರಣೆ ಮಾಡೋದು. ಸಿಮೆಂಟು, ಹೊಯ್ಗೆ ಮಿಶ್ರ ಮಾಡಿ ಗೋಡೆಗೆ ಸಾರಣೆ ಮಾಡುವುದನ್ನು ನೀವು ಎಲ್ಲ ನೋಡಿರ್ತೀರಿ. ರೀಪ್ಲಾಸ್ಟರ್ಡ್. ಪ್ರೂನ್ಡ್ ದ ಟ್ರೀಸ್. ಮರಗಳು ಗಂಟು ಗಂಟಾಗಿ ಬೆಳೆದಿದ್ದವು, ಒಟ್ಟಾರೆ ಬೆಳೆದಿದ್ದವು, ಹೇಗೋ ಬೆಳೆದಿದ್ದವು. ಅವುಗಳನ್ನು ಚೆನ್ನಾಗಿ ಕತ್ತರಿಸಿ ಚೆಂದ ಕಾಣುವಂತೆ ಮಾಡಿದರು. ಪ್ಯಾಚ್ಡ್ ದ ಫೆನ್ಸ್. ಬೇಲಿ ಕೂಡ ಹಳತಾಗಿತ್ತು, ಅಲ್ಲಲ್ಲಿ ಒಳಗೆ ಹೋಗುವುದಕ್ಕೆ ಕಿಂಡಿಗಳು ಇದ್ವೋ ಏನೋ, ಅದನ್ನೆಲ್ಲ ಪ್ಯಾಚ್ಡ್ ದ ಫೆನ್ಸ್ ಅಂದರೆ ಅದನ್ನು ಸರಿಪಡಿಸಿದರು ಅಂತ ಅರ್ಥ. ನೆಕ್ಸ್ಟ್, ವಾಟ್ ಡಿಡ್ ಡಾನ್ ಅನ್ಸಲ್ಮೋ ಡೂ ಆ್ಯಸ್ ಈ ಲೆಫ್ಟ್ ದ ಪ್ಲೇಸ್ ವಿತ್ ಮನಿ, ಹಣದೊಂದಿಗೆ. ಅಂದರೆ ಈ ಮಾರಾಟದ ಸಂದರ್ಭದಲ್ಲಿ ಸಿಕ್ಕಿದಂಥ ಹಣದೊಂದಿಗೆ ಅವನು ಆ ಸ್ಥಳವನ್ನು ಬಿಟ್ಟು ಹೋಗ್ತಾನೆ. ಲೆಫ್ಟ್ ದ ಪ್ಲೇಸ್. ವಾಟ್ ಡಿಡ್ ಹಿ ಡೂ? ಆತ ಏನು ಮಾಡಿದ? ಆ ರೀತಿ ಹೋಗುವ ಕ್ರಮ ಹೇಗಿತ್ತು ಅಂತಲೇ ಅರ್ಥ. ಡಾನ್ ಅನ್ಸಲ್ಮೋ ಶುಕ್ ಹ್ಯಾಂಡ್ಸ್ ಆಲ್ ಅರೌಂಡ್. ಎಲ್ಲರಿಗೂ ಶೇಕ್ ಹ್ಯಾಂಡ್. ಶುಕ್ ಅನ್ನೋದು ಪಾಸ್ಟ್ ಟೆನ್ಸ್, ಶೇಕ್ ಅನ್ನೋದರ ಪಾಸ್ಟ್ ಟೆನ್ಸ್. ಶುಕ್ ಹ್ಯಾಂಡ್ಸ್ ಆಲ್ ಅರೌಂಡ್. ಹಸ್ತಲಾಘವವನ್ನು ಮಾಡ್ತಾನೆ, ಕೈ ಕುಲುಕುತ್ತಾನೆ. ಪುಟ್ ಆನ್ ಹಿಸ್ ರ್ಯಾಗ್ಡ್ ಗ್ಲೌಸ್ ಅಂದರೆ ಹರಿದಂತಹ ಗ್ಲೌಸನ್ನು ಕೂಡ ಏನು ಮಾಡ್ತಾನೆ ಆತ? ಧರಿಸ್ತಾನೆ. ಪುಟ್ ಆನ್ ಅಂದರೆ ಧರಿಸು, ಫ್ರೇಸಲ್ ವರ್ಬ್ ಅದು. ಪುಟ್ ಆನ್ ಹಿಸ್ ರ್ಯಾಗ್ಡ್ ಗ್ಲೌಸ್. ಟುಕ್ ಹಿಸ್ ಕೇನ್. ಅವನ ಕೈಯಲ್ಲಿ ಒಂದು ಬೆತ್ತ ಇತ್ತು, ಊರುಗೋಲು ಇತ್ತು ಅನ್ನೋದನ್ನು ನೀವು ಓದಿದ್ದೀರಿ. ಆ್ಯಂಡ್ ವಾಕ್ಡ್ ಔಟ್ ವಿತ್ ದ ಬಾಯ್ ಬಿಹೈಂಡ್ ಹಿಮ್. ಅವನ ಜೊತೆಗೆ ಬಂದಿದ್ದಂತಹ ಹುಡುಗ ಹಿಂಬಾಲಿಸುತ್ತಿದ್ದಂತೆ ಆತ ಹೊರಗೆ ಹೋಗ್ತಾನೆ, ರೂಮ್ನಿಂದ ಹೊರಗೆ ಹೋಗ್ತಾನೆ. ವಾಕ್ಡ್ ಔಟ್. ನೆಕ್ಸ್ಟ್, ವಾಟ್ ಡಿಡ್ ದ ಸ್ಟೋರಿ ಟೆಲ್ಲರ್ ರಿಕ್ವೆಸ್ಟ್ ಡಾನ್ ಅನ್ಸಲ್ಮೋ ಟು ಡೂ ಆಫ್ಟರ್ ದ ಕಂಪ್ಲೇಂಟ್?
ಈ ಕಂಪ್ಲೇಂಟ್ ಬಂದ ಮೇಲೆ ಸ್ಟೋರಿ ಟೆಲ್ಲರ್ ರಿಕ್ವೆಸ್ಟೆಡ್ ಡಾನ್ ಅನ್ಸಲ್ಮೋ ಟು ಡೂ ಸಮಥಿಂಗ್. ಏನೋ ಮಾಡುವಂತೆ ಸ್ಟೋರಿ ಟೆಲ್ಲರು ಡಾನ್ ಅನ್ಸಲ್ಮೋನನ್ನು ವಿನಂತಿಸ್ತಾನೆ. ವಾಟ್ ವಾಸ್ ದ್ಯಾಟ್ ರಿಕ್ವೆಸ್ಟ್? ದ ಸ್ಟೋರಿ ಟೆಲ್ಲರ್ ಟೋಲ್ಡ್ ಡಾನ್ ಅನ್ಸಲ್ಮೋ ದ್ಯಾಟ್ ಅಕಾರ್ಡಿಂಗ್ ಟು ದ ಡೀಡ್, ಕ್ರಯಪತ್ರದ ಪ್ರಕಾರ, ಡೀಡ್ ಅಂದರೆ ಅದೊಂದು ಡಾಕ್ಯುಮೆಂಟ್, ಒಂದು ದಾಖಲೆ, ಅಂದರೆ ಮಾರಾಟದ ದಾಖಲೆ. ಆ ದಾಖಲೆಯ ಪ್ರಕಾರ ಅಮೇರಿಕನ್ಸ್ ಹ್ಯಾಡ್ ಕಂಪ್ಲೀಟ್ ಪೊಸಿಷನ್ ಆಫ್ ದ ಪ್ರಾಪರ್ಟಿ. ಆ ಪ್ರಾಪರ್ಟಿ, ಆ ಆಸ್ತಿಯ ಮೇಲೆ ಅಮೇರಿಕನ್ನರಿಗೆ ಸಂಪೂರ್ಣವಾದಂಥ ಹಕ್ಕು ಇದೆ, ಅವರದ್ದೇ ಸ್ವತ್ತು ಅದು. ಬಟ್ ದ ಚಿಲ್ಡ್ರನ್ ಆಫ್ ದ ವಿಲೇಜ್ ಓವರ್ ರ್ಯಾನ್ ದ ಆರ್ಚರ್ಡ್ ಎವ್ರಿ ಡೇ. ಆದರೆ ಮಕ್ಕಳು ಬಂದು, ಆ ಊರಿನ ಮಕ್ಕಳೆಲ್ಲ ಬಂದು ಅಲ್ಲಿ ತುಂಬ ಓಡಾಟ ಮಾಡ್ತಾಯಿದ್ರು. ಸೊ ಹಿ ರಿಕ್ವೆಸ್ಟೆಡ್ ಡಾನ್ ಅನ್ಸಲ್ಮೋ ಟು ಸ್ಟಾಪ್ ದ ಚಿಲ್ಡ್ರನ್ ಫ್ರಮ್ ಡೂಯಿಂಗ್ ದಿಸ್. ಆದ್ದರಿಂದ ಆತ ಸ್ಟೋರಿ ಟೆಲ್ಲರ್ ಡಾನ್ ಅನ್ಸಲ್ಮೋನ ಹತ್ರ ರಿಕ್ವೆಸ್ಟ್ ಮಾಡ್ತಾನೆ, ಈ ಮಕ್ಕಳನ್ನು ತಡೀಬೇಕು, ಈ ರೀತಿ ಓಡಾಟ ಮಾಡಿದರೆ ಅದು ಸರಿಯಾಗಿರುವುದಿಲ್ಲ, ಆದ್ದರಿಂದ ಮಕ್ಕಳನ್ನು ತಡೀಬೇಕು. ಹಾಗೆ ತಡೆದರೆ ಮಾತ್ರ ಅಮೇರಿಕನ್ಸ್ ಕುಡ್ ಲಿವ್ ಇನ್ ಪೀಸ್, ಶಾಂತಿಯಿಂದ ಬದುಕುವುದಕ್ಕೆ ಸಾಧ್ಯ ಅಮೇರಿಕನ್ನರಿಗೆ ಆ ಭೂಮಿಯಲ್ಲಿ, ಆ ಜಾಗದಲ್ಲಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ತಾನೆ. ನೆಕ್ಸ್ಟ್, ವಾಟ್ ವಾಸ್ ಡಾನ್ ಅನ್ಸಲ್ಮೋಸ್ ರಿಪ್ಲೈ ಟು ದ ಸ್ಟೋರಿ ಟೆಲ್ಲರ್ಸ್ ರಿಕ್ವೆಸ್ಟ್? ಈ ಥರ ರಿಕ್ವೆಸ್ಟ್ ಮಾಡಿದ್ದು, ಅಂದರೆ ಮಕ್ಕಳು ಬಾರದಂತೆ ತಡೆಯಬೇಕು ಅಲ್ಲಿಗೆ ಅಂತ ಹೇಳಿದ್ದಕ್ಕೆ ಡಾನ್ ಅನ್ಸಲ್ಮೋ ರಿಪ್ಲೈಡ್ ದ್ಯಾಟ್ ಹಿ ಹ್ಯಾಡ್ ಸೋಲ್ಡ್ ಹೀಸ್ ಪ್ರಾಪರ್ಟಿ ಟು ದ ಅಮೇರಿಕನ್ಸ್. ತನ್ನ ಆಸ್ತಿಯನ್ನು ಅಮೇರಿಕನ್ನರಿಗೆ ಸೋಲ್ಡ್, ಸೆಲ್ ಅನ್ನೋದ್ರ ಪಾಸ್ಟ್ ಟೆನ್ಸ್, ಸೋಲ್ಡ್ ಟು ಅಮೇರಿಕನ್ಸ್ ಬಿಕಾಸ್ ದೇ ವರ್ ಗುಡ್ ಪೀಪಲ್, ಬಟ್ he did not sell them the trees. ಅವರಿಗೆ ಮರಗಳನ್ನು ಮಾರಾಟ ಮಾಡಲಿಲ್ಲ, ಜಾಗವನ್ನು ಮಾತ್ರ ಮಾರಾಟ ಮಾಡಿದ್ದೇನೆ ಅಂತ ಹೇಳಿ ಡಾನ್ ಅನ್ಸಲ್ಮೋ ಹೇಳ್ತಾನೆ. ವೈ ವಾಸ್ ದ ಸ್ಟೋರಿ ಟೆಲ್ಲರ್ ಅನೇಬಲ್ ಟು ಕನ್ವಿನ್ಸ್ ದ ಓಲ್ಡ್ ಮ್ಯಾನ್? ಇನ್ಸಿಸ್ಟೆಡ್ ದ್ಯಾಟ್ ಹಿ ಹ್ಯಾಡ್ ಸೋಲ್ಡ್ ದ ಪ್ರಾಪರ್ಟಿ ಆ್ಯಂಡ್ ನಾಟ್ ದ ಟ್ರೀಸ್. ತಾನು ಮರಗಳನ್ನು ಮಾರಾಟ ಮಾಡಲಿಲ್ಲ, ಕೇವಲ ಜಾಗವನ್ನು ಮಾರಾಟ ಮಾಡಿದ್ದೇನೆ ಅಂತ ಹೇಳ್ತಾನೆ. ಯಾಕೆ? ದ ಟ್ರೀಸ್ ಬಿಲಾಂಗ್ ಟು ದ ಚಿಲ್ಡ್ರನ್ ಆಫ್ ರಿಯೋ ಆ್ಯಂಡ್ ಮೆಡಿಯೋ. ಬಿಲಾಂಗ್, ಸೇರಿರುವುದು, ಅವರ ಸೊತ್ತು ಅದು ಅಂತ ಆತ ನಂಬಿದ್ದ. ಸೊ ಹಿ ಹ್ಯಾಡ್ ನಾಟ್ ಟೇಕನ್ ದ ಡಬಲ್ ಪ್ರೈಸ್ ಆಫರ್ಡ್ ಬೈ ದ ಅಮೇರಿಕನ್ಸ್ ಫಿಕ್ಸ್ಡ್ ಫಾರ್ ದ ಲ್ಯಾಂಡ್. ಭೂಮಿಗೆ $1,200 ಅಂತ ಆತ ನಿಗದಿ ಮಾಡಿದ್ದ, ಅದಕ್ಕಿಂತ ಹೆಚ್ಚಿನ ಬೆಲೆಯನ್ನು ಆತ ಸ್ವೀಕರಿಸುವುದಕ್ಕೆ ಸಿದ್ಧನಾಗಿರಲಿಲ್ಲ.